व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओಂ। ಇಂದಿನ ಪಾಠದಲ್ಲಿ ನಾವು ನೋಡಿದಂತೆ ಚಿತ್ರರಥ ಎನ್ನುವಂತಹ ಗಂಧರ್ವ ಪಾಂಡವರ ಮೇಲೆ ಆಕ್ರಮಣವನ್ನು ಮಾಡಿದಾಗ ಅರ್ಜುನ ತಾನು ಕೈಯಲ್ಲಿ ಹಿಡಿದಂತಹ ಆ ಕೊಳ್ಳಿಯಲ್ಲಿ ಕಟ್ಟಿಗೆಯಲ್ಲಿರುವಂತಹ ಬೆಂಕಿಯಲ್ಲಿ ತಾನು ತಿಳಿದಂತಹ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಣವನ್ನು ಮಾಡಿ ಅವನ ರಥದ ಮೇಲೆ ಹಾಕಿದಾಗ ರಥ ಪೂರ್ತಿ ಸುಟ್ಟು ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಚಿತ್ರರಥ ಎನ್ನುವಂತಹ ಗಂಧರ್ವನ ಮೈ ಕೂಡ ಸುಟ್ಟು ಹೋಗುತ್ತೆ. ಹಾಗೆ ಅವನು ತಾನೇನಾದ ಅಂಗಾರ ವರ್ಣ ಎಂಬುದಾಗಿ ಹೆಸರನ್ನು ಪಡೆದುಕೊಂಡ. ಅಂಗಾರ ವರ್ಣ ಇತಿ ವರ್ಣ ವಿಪರ್ಯಯನ, ಮೈ ಬಣ್ಣ ಸುಟ್ಟಿದ್ದರಿಂದಾಗಿ ಅವನೇನಾದ ಅಂಗಾರ ವರ್ಣ ಎಂಬುದಾಗಿ ಕರೆಸಿಕೊಂಡ ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 114ನೇ ಶ್ಲೋಕದಿಂದಾಗಿ ಪ್ರಾರಂಭ. ಗಂಧರ್ವ ಉಲ್ಬಣ ಸುರಕ್ತತನುಃ ಸ ಭೂತ್ವಾ ಸ್ವರ್ಣಾವದಾತ ಉತ ಪೂರ್ವಮುಪೇತ್ಯ ಸಖ್ಯಂ. ಪಾರ್ಥೇನ ದುರ್ಲಭ ಮಹಾಸ್ತ್ರಮಿದಂ ಯಯಾಚೆ ಜಾನನ್ ಅಪಿ ಸ್ಮನಹಿ ತಾದೃಶಮೇಷ ವೇದ. ಪದಚ್ಛೇದ. ಗಂಧರ್ವಃ ಉಲ್ಬಣ ಸುರಕ್ತತನುಃ ಸಹ ಭೂತ್ವಾ ಸ್ವರ್ಣಾವದಾತಃ ಉತ ಪೂರ್ವಂ ಉಪೇತ್ಯ ಸಖ್ಯಂ ಪಾರ್ಥೇನ ದುರ್ಲಭ ಮಹಾಸ್ತ್ರಂ ಇದಂ ಯಯಾಚೆ ಜಾನನ್ ಅಪಿ ಸ್ಮ ನ ಹಿ ತಾದೃಶಂ ಏಷಃ ವೇದ. ಹಿಂದೆ ಆ ಗಂಧರ್ವನ, ಚಿತ್ರರಥ ಎನ್ನುವಂತಹ ಗಂಧರ್ವನ ಮೈಬಣ್ಣ ಯಾವ ರೀತಿ ಇತ್ತು ಅಂದ್ರೆ ಹೇಳ್ತಾ ಇದ್ದಾರೆ, ಪೂರ್ವಂ ಸ್ವರ್ಣಾವದಾತಃ, ಹಿಂದೆ ಬಂಗಾರದಂತಹ ಉತ್ತಮ ಮೈಬಣ್ಣ ಆ ಚಿತ್ರರಥನಿಗಿತ್ತು. ಆದರೆ ಈಗ ಏನಾಯ್ತು, ಉಲ್ಬಣ ಸುರಕ್ತತನುಹು, ಮೈ ಸುಟ್ಟಾಗ ತುಂಬಾ ಕೆಂಪಗಾಗ್ಬಿಡುತ್ತೆ ಮೈ. ಆ ರೀತಿಯಾಗಿ ಉಲ್ಬಣ, ಭಾರೀ ಕೆಂಪು ಬಣ್ಣ, ಕಡು ಕೆಂಪು ಬಣ್ಣದ ಮೈ ಈಗ ಅವನದ್ದಾಯಿತು. ಈ ರೀತಿಯಾಗಿ ಆದಾಗ ಅವನು ಹಿಂದೆ ಹೇಳಿದಂತೆ ಅಂಗಾರ ವರ್ಣ, ಕೆಂಡದ ಮೈಬಣ್ಣ ಎನ್ನುವುದಾಗಿ ಹೆಸರನ್ನ ಪಡೆದುಕೊಂಡ. ಇಲ್ಲಿ ವ್ಯಾಖ್ಯಾನಕಾರರಲ್ಲಿ ಕೆಲವು ವ್ಯಾಖ್ಯಾನಕಾರ ಹೇಳ್ತಾರೆ, ಅಂದ್ರೆ ಹಿಂದೆ ಅವನಿಗೆ ಬಂಗಾರದ ಮೈಬಣ್ಣ ಇತ್ತು, ಈಗ ಕಡು ಕೆಂಪು ಮೈಬಣ್ಣ ಬಂತು ಎಂಬುದಾಗಿ ತಿಳಿಸ್ತಾರೆ. ಇನ್ನು ಕೆಲವು ವ್ಯಾಖ್ಯಾನಕಾರರು ಹಿಂದೆ ಅವನಿಗೆ ಕಡು ಕೆಂಪಾದಂತಹ ಬಂಗಾರದ ಮೈಬಣ್ಣ ಇತ್ತು, ಈಗ ಆ ವರ್ಣ ಸುಟ್ಟು ಹೋಯಿತು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಸ್ವಲ್ಪ ಅಭಿಪ್ರಾಯ ಬೇರೆ ಇದೆ. ಒಟ್ಟಿನಲ್ಲಿ ವರ್ಣ ಬದಲಾದಂತೂ ನಿಜ. ಹಿಂದೆ ಇದ್ದಂತಹ ವರ್ಣ
ಬಣ್ಣ ಅದು ಹೋಗಿ ಮೈ ಸುಟ್ಟ ಮೇಲೆ ಬೇರೆ ಬಣ್ಣ ಬಂತು. ಹಾಗಾಗಿ ಅವನಿಗೆ ಅಂಗಾರವರ್ಣ ಎಂಬುದಾಗಿ ಹೆಸರು ಬಂತು. ಕೊನೆಗೆ ಅವನು ಅರ್ಜುನನ ಮೇಲೆ ಏನು ದ್ವೇಷ ಮಾಡಲಿಲ್ಲ. ಪಾರ್ಥೇನ ಸಖ್ಯಮುಪೇತ್ಯ, ಅರ್ಜುನನೊಟ್ಟಿಗೆ ಸ್ನೇಹವನ್ನೇ ಮಾಡಿದ. ಹೀಗೆ ಇಬ್ಬರು ಕೂಡ ಉತ್ತಮ ಸ್ನೇಹಿತರಾದರು. ಅಷ್ಟು ಮಾತ್ರ ಅಲ್ಲ, ಆ ಸಖ್ಯ ಮುಂದೆ ಆ ಒಂದು ಮಂತ್ರವನ್ನು ಉಪದೇಶವನ್ನು ಪಡೆದುಕೊಳ್ಳುವ ಹಂತಕ್ಕೆ ತಿರುಗಿತು. ಯಾವ ಅಸ್ತ್ರ ಅಂದ್ರೆ ದುರ್ಲಭಂ ಮಹಾಸ್ತ್ರಂ ಇದಂ. ಅರ್ಜುನ ಏನು ಆ ಅದ್ಭುತವಾದಂತಹ ಆಗ್ನೇಯಾಸ್ತ್ರವನ್ನ ಚಿತ್ರರಥನ ಮೇಲೆ ಪ್ರಯೋಗ ಮಾಡಿದ್ನಲ್ಲ, ಅಂತಹ ಶ್ರೇಷ್ಠವಾದಂತಹ ಆ ಒಂದು ದುರ್ಲಭವಾದಂತಹ ಆಗ್ನೇಯಾಸ್ತ್ರವನ್ನ ತಾನು ನನಗೆ ಉಪದೇಶ ಮಾಡು ಎಂಬುದಾಗಿ ಅರ್ಜುನನನ್ನ ಏಯಾಚೆ ಬೇಡಿಕೊಂಡ. ಅಲ್ಲ, ಅವನಿಗೆ ಗೊತ್ತಿರ್ಲಿಲ್ವಾ ಚಿತ್ರರಥನಿಗೆ ಆಗ್ನೇಯಾಸ್ತ್ರದ ಉಪದೇಶ ಅಂತಂದ್ರೆ? ಜಾನನ್ನಪಿ, ಅವನಿಗೆ ಗೊತ್ತಿತ್ತು. ಅವನಿಗೆ ಆಗ್ನೇಯಾಸ್ತ್ರದ ಉಪದೇಶ ಮೊದಲೇ ಇದ್ದರೂ ಕೂಡ ತಾದೃಶಂ ನವೇದ, ಅರ್ಜುನನಿಗೆ ಯಾವ ಹಂತದ ಉಪದೇಶ ಇತ್ತೋ, ಅರ್ಥಾತ್ ಯಾವ ಸಿದ್ಧಿ ಇತ್ತೋ ಆ ರೀತಿಯಾದಂತ ಸಿದ್ಧಿ ಅವನಿಗೆ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮಂತ್ರಗಳ ಉಪದೇಶ ಪ್ರತಿಯೊಬ್ಬರಿಗೂ ಇರುತ್ತೆ, ಆದರೆ ಆ ಮಂತ್ರದ ಪ್ರಭಾವ ಅವರು ಎಷ್ಟು ಜಪ ಮಾಡಿರ್ತಾರೆ, ಅದನ್ನು ಎಷ್ಟು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾ ಹೋಗ್ತಾರೆ, ಧ್ಯಾತ್ವೈವ ಹಸ್ತತಲಗಂ ಸಮೃತಂ ಸ್ರವಂತಂ ದೇವಂ ಸ ಯಸ್ಯ ಶಿರಸಿ ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಮಂ ಸಚ ವೀತರೋಗ ಪಾಪಾದಪೇತಿ ಮನಸಃ ಇದಿ ಭಕ್ತಿ ನಮ್ರಹ ಅಂತ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಧನ್ವಂತರ ಮಹಾಮಂತ್ರ, ಓಂ ಧಂ ಧನ್ವಂತರಯೇ ನಮಃ ಎನ್ನುವಂತಹ ಧನ್ವಂತರಿ ಮಹಾಮಂತ್ರವನ್ನ ಅಕ್ಷರ ಲಕ್ಷ ಅಂದ್ರೆ ಒಟ್ಟು 8 ಲಕ್ಷ ಜಪವನ್ನು ಉತ್ತಮವಾಗಿ ಜಪ ಮಾಡಿ ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೋ ಆ ರೀತಿಯಾದಂತಹ ವ್ಯಕ್ತಿ ಒಬ್ಬನ ತಲೆಯ ಮೇಲೆ ಕೈ ಇಟ್ಟು ಭಕ್ತಿಯಿಂದಾಗಿ ಧನ್ವಂತರಿ ಮಹಾಮಂತ್ರವನ್ನು ಜಪ ಮಾಡಿದರೆ ವಾಸಿಯಾಗದೇ ಇರುವಂತಹ ಘೋರ ರೋಗ ಇದ್ದರೂ ಕೂಡ ಅದು ವಾಸಿಯಾಗುತ್ತೆ. ಯಾವಾಗ? ಆ ರೋಗಿಗೂ ಕೂಡ ಭಕ್ತಿ ಇರಬೇಕು ಅಂತ ಹೇಳ್ತದೆ. ಇದು ಭಕ್ತಿ ನಮ್ರಹ. ಜಪ ಮಾಡುವಂತ ವ್ಯಕ್ತಿಗೂ ಭಕ್ತಿ ಇರಬೇಕು, ಜಪ ಮಾಡಿಸಿಕೊಳ್ಳುವಂತಹ ಆ ರೋಗಿಗೂ ಕೂಡ ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಾತ್ಪರ್ಯ ಇಷ್ಟು, ಈಗ ನಮಗೂ ಜಪ ಇರುತ್ತೆ, ಇನ್ನೊಬ್ಬರು ಜಪದ ಉಪದೇಶ ಇರುತ್ತೆ, ಇನ್ನೊಬ್ಬರಿಗೂ ಉಪದೇಶ ಇರುತ್ತೆ. ಆದರೆ ಅಕ್ಷರ ಲಕ್ಷ ಜಪ ಮಾಡಿದಂಥವರಿಗೆ ಆ ವಿಶಿಷ್ಟ ಸಿದ್ಧಿ ಇರುತ್ತೆ. ಸಾಮಾನ್ಯ ಪ್ರತಿನಿತ್ಯ 10-30 ಮಾಡುವಂತವರಿಗೆ ಆ ಸಿದ್ಧಿ ಇರೋದಿಲ್ಲ. ಹಾಗೆ ಅರ್ಜುನನಿಗೂ ಆಗ್ನೇಯಾಸ್ತ್ರದ ಉಪದೇಶ ಇತ್ತು, ಚಿತ್ರರಥನಿಗೂ ಆಗ್ನೇಯಾಸ್ತ್ರದ ಉಪದೇಶ ಇತ್ತು. ಆದರೆ ಅರ್ಜುನನಿಗೆ ಇದ್ದಂತಹ ಆಗ್ನೇಯಾಸ್ತ್ರದ ಸಿದ್ಧಿಯ ಹಂತವೇ ಬೇರೆ, ಲೆವೆಲ್ಲೇ ಬೇರೆ. ಚಿತ್ರರಥನಿಗಿದ್ದಂತಹ ಹಂತವೇ ಬೇರೆ. ಅರ್ಜುನನಿಗೆ ಆ ಒಂದು ಆಗ್ನೇಯಾಸ್ತ್ರದಲ್ಲಿ ವಿಶೇಷವಾದಂತಹ ಸಿದ್ಧಿ ಇತ್ತು. ಗುರುಗಳ ದ್ರೋಣಾಚಾರ್ಯರು ಅವನಿಗೆ ಪ್ರಸನ್ನ ಮನಸ್ಸಿನಿಂದಾಗಿ ಉಪದೇಶವನ್ನು ಮಾಡಿದ್ದರು. ಹಾಗಾಗಿ ಅವನ ಒಂದು ಮಂತ್ರ ಸಿದ್ಧಿಗೆ, ಸಾಧನೆಗೆ ಮಾರು ಹೋದಂತಹ ಚಿತ್ರರಥ ತನಗೆ ಆ ಒಂದು ಆಗ್ನೇಯಾಸ್ತ್ರದ ಉಪದೇಶ ಇದ್ದರೂ ಕೂಡ ಅರ್ಜುನ ಎಷ್ಟು ಗೊತ್ತಿತ್ತೋ ಅಷ್ಟು ಗೊತ್ತಿರಲಿಲ್ಲ, ಅರ್ಜುನನಿಗೆ ಇದ್ದಷ್ಟು ಸಿದ್ಧಿ ಇರಲಿಲ್ಲ. ಹಾಗಾಗಿ ಅವನೇನ್ ಮಾಡಿದ, ಅರ್ಜುನನಿಗೆ ನನಗೆ ಒಂದು ಆಗ್ನೇಯಾಸ್ತ್ರದ ಉಪದೇಶವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಮುಂದೆ ವಿದ್ಯಾ ಸುಶಿಕ್ಷಿತತಮಾಹಿ ಸುರೇಂದ್ರ ಸೂನೌ ತಾಮಸ್ಯ ಚಾವದತ್ ಅಸಾವಪಿ ಕಾಲತೋಸ್ಮೈ. ಗಂಧರ್ವಗಾಂ ಅವದತ್ ಅನ್ವಗದೃಶ್ಯ ವಿದ್ಯಾಂ
ಪಶ್ಚಾದಿತಿ ಸ್ಮ ಪುರುಹೂತ ಸುತಸ್ಯ ವಾಕ್ಯ. ಪದಚ್ಛೇದ ವಿದ್ಯಾ ಸುಶಿಕ್ಷಿತತಮ ಹಿ ಸುರೇಂದ್ರ ಸೂನೌ ತಾಂ ಅಸ್ಯ ಚ ಅವದತ್ ಅಸೌ ಅಪಿ ಕಾಲತಃ ಅಸ್ಮೈ ಗಂಧರ್ವಗಾಂ ಅವದತ್ ಅನ್ವಕ್ ಅದೃಶ್ಯ ವಿದ್ಯಾಂ ಪಶ್ಚಾತ್ ಇತಿ ಸ್ಮ ಪುರುಹೂತ ಸುತಸ್ಯ ವಾಕ್ಯ. ಹಿಂದೆ ಹೇಳಿದಂತೆ ಸುರೇಂದ್ರ ಸೋನು ದೇವೇಂದ್ರನ ಮಗನಾದಂತಹ ಅರ್ಜುನನಲ್ಲಿ ಏನಾಗಿದೆ, ವಿದ್ಯಾ ಸುಶಿಕ್ಷಿತತಮ ಆಗ್ನೇಯಾಸ್ತ್ರದ ವಿದ್ಯೆ ಚೆನ್ನಾಗಿ ಸಿದ್ಧಿಯಾಗಿ ಬಿಟ್ಟಿದೆ, ಸುಶಿಕ್ಷಿತತಮ. ಹಾಗಾಗಿ ತಾಮ್ ಅಸ್ಯ ಚ ಅವದತ್ ಅಂತಹ ಒಂದು ವಿದ್ಯೆಯನ್ನ ಅಸ್ಯ ಅವದತ್ ಯಾವ ಅರ್ಜುನ ಆ ಒಂದು ಚಿತ್ರರಥ ಎನ್ನುವಂತಹ ಗಂಧರ್ವನಿಗೆ ಅವದತ್ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಉಪದೇಶ ಮಾಡಿದ. ಉಪದೇಶ ಮಾಡಿ ಆದ ಮೇಲೆ ಗಂಧರ್ವ ಏನ್ ಮಾಡಿದ ಅಂದ್ರೆ ಚಿತ್ರರಥ ಎನ್ನುವಂತಹ ಗಂಧರ್ವ ಅವನು ಅದೃಶ್ಯ ವಿದ್ಯೆಯನ್ನ ಅದೃಶ್ಯ ವಿದ್ಯೆ ಎನ್ನುವಂತ ಒಂದು ವಿಶಿಷ್ಟವಾದಂತಹ ವಿದ್ಯೆ ಗಂಧರ್ವರಲ್ಲಿ ಇದ್ದಂತಹ ವಿದ್ಯೆ. ಆ ಗಂಧರ್ವರಲ್ಲಿ ಇದ್ದಂತಹ ಅದೃಶ್ಯ ವಿದ್ಯೆ ಎನ್ನುವಂತಹ ಒಂದು ವಿದ್ಯೆಯನ್ನ ಅವನು ಇವನಿಗೆ ಉಪದೇಶ ಮಾಡಿದ, ಯಾರಿಗೆ, ಅರ್ಜುನನಿಗೆ. ಆದರೆ ಆವಾಗಲೇ ಅಲ್ಲ, ಮತ್ಯಾವಾಗ, ಅನ್ವಕ್ ಅಂತಂದ್ರೆ ಅರ್ಜುನನಿಗೆ ಅವನು ಹೇಳ್ತಾನೆ, ಈಗಲೇ ಉಪದೇಶ ಮಾಡ್ತೀನಿ ಅಂತ ಹೇಳ್ತಾನೆ. ಅವನು ಅರ್ಜುನ ನಾನು ಬೇಡ, ಮುಂದೆ ನನ್ಗೆ ಅನುಕೂಲ ಆದಾಗ ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಅನ್ವಕ್ ಅಂತಂದ್ರೆ ಅರ್ಜುನನಿಗೆ ಅನುಕೂಲವಾದಂತಹ ಸಂದರ್ಭದಲ್ಲಿ ಏನ್ ಮಾಡಿದ, ಅವನು ಅದೃಶ್ಯ ವಿದ್ಯೆಯನ್ನ ಗಂಧರ್ವ ಪುರುಹೂತ ಸುತಸ್ಯ ಅಂದ್ರೆ ಇಂದ್ರನ ಮಗನಾದಂತಹ ಅರ್ಜುನನಿಗೆ ಉಪದೇಶವನ್ನ ಮುಂದೆ ಮಾಡಿದ ಅಂತ. ಹೀಗೆ ಒಟ್ಟಿನಲ್ಲಿ ಅರ್ಜುನ ತಾನು ಸಿದ್ಧಿಸಿಕೊಂಡಂತಹ ಅತ್ಯದ್ಭುತವಾದಂತಹ ಆಗ್ನೇಯಾಸ್ತ್ರ ವಿದ್ಯೆಯನ್ನ ಆ ಚಿತ್ರರಥ ಎನ್ನುವಂತಹ ಗಂಧರ್ವನಿಗೆ ಉಪದೇಶ ಮಾಡಿದ. ಚಿತ್ರರಥ ಎನ್ನುವಂತಹ ಗಂಧರ್ವ ತನ್ನಲ್ಲಿ ಇದ್ದಂತಹ ಅದೃಶ್ಯ ವಿದ್ಯೆ ಎನ್ನುವಂತಹ ವಿದ್ಯೆಯನ್ನ ತಾನು ಮುಂದೆ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಈ ರೀತಿಯಾಗಿ ಇಬ್ಬರು ಕೂಡ ತಮ್ಮಲ್ಲಿದ್ದಂತಹ ಒಂದು ವಿದ್ಯೆಯನ್ನ ತಾವು ಉಪದೇಶ ಮಾಡ್ಕೊಳ್ತಾರೆ ಅಂತ. ಮುಂದೆ 22ನೇ ಅಧ್ಯಾಯದಲ್ಲಿ ಬರುತ್ತೆ ಈ ವಿಚಾರ. ಅರ್ಜುನ ಚಿತ್ರರಥ ಎನ್ನುವಂತಹ ಗಂಧರ್ವನಿಂದಾಗಿ ಆ ಒಂದು ಅದೃಶ್ಯ ವಿದ್ಯೆಯನ್ನು ಉಪದೇಶ ಮಾಡಿಸಿಕೊಳ್ಳುವಂತ ಭಾಗ. ಈಗ ಪ್ರಸ್ತುತ ಗಂಧರ್ವ ಮಾತ್ರ ಉಪದೇಶವನ್ನ ಸ್ವೀಕಾರ ಮಾಡ್ತಾನೆ. ಹೀಗೆ ಅರ್ಜುನನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಂತಹ ಚಿತ್ರರಥ ಎನ್ನುವಂತಹ ಗಂಧರ್ವ ಆ ಅರ್ಜುನನ ಅಸ್ತ್ರವಿದ್ಯೆಗೆ ಮನಸೋತು ತಾನು ಅವನಲ್ಲಿ ತನಗೆ ಆ ಅಸ್ತ್ರವಿದ್ಯೆ ತಿಳಿದಿದ್ದರೂ ಕೂಡ ತಾನೇ ಆ ಒಂದು ಅಸ್ತ್ರವಿದ್ಯೆಯನ್ನ ಸ್ವೀಕಾರ ಮಾಡಿದ. ಇದು ಅವನಿಗಿದ್ದಂತಹ ಒಂದು ನಿಷ್ಠೆ, ಅಸ್ತ್ರಜ್ಞಾನದಲ್ಲಿ ಇದ್ದಂತಹ ಒಂದು ಹಂಬಲಿಕೆ. ನನಗೆ ಗೊತ್ತಿದೆ, ಯಾರೋ ಒಬ್ಬ ಮನುಷ್ಯ ನಾನೇ ಸ್ವೀಕಾರ ಮಾಡ್ಬೇಕು ಅಂತ ಬಿಡ್ಲಿಲ್ಲ. ಇವನಲ್ಲಿ ಶ್ರೇಷ್ಠ ಅಸ್ತ್ರಜ್ಞಾನ ಇದೆ ಅಂತ ಗೊತ್ತಾದ ತಕ್ಷಣ ತಾನೇನ್ ಮಾಡಿದ, ಆ ಅಸ್ತ್ರವನ್ನ ತನಗೆ ಗೊತ್ತಿದ್ದರೂ ಉಪದೇಶ ಪಡೆದುಕೊಂಡ. ಇದು ಒಬ್ಬ ನಿಜವಾದಂತಹ ಜಿಜ್ಞಾಸುವಿನ ತಿಳಿದುಕೊಳ್ಳಬೇಕು ಎನ್ನುವಂತಹ ಆಸಕ್ತಿ ಇರುವಂತಹ ಒಬ್ಬ ವ್ಯಕ್ತಿಯ ಲಕ್ಷಣ. ಹಾಗೆ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬೇಕು ಎಂಬುದಾಗಿ ಸಿದ್ಧಿ ಇರುವಂತಹ ಮಂತ್ರಜ್ಞನ ಲಕ್ಷಣ. ಹಾಗಾಗಿ ನಾವು ಒಂದು ಗ್ರಂಥವನ್ನ ಅಧ್ಯಯನ ಮಾಡಿರ್ತೇವೆ. ಅದೇ ಗ್ರಂಥವನ್ನ ಇನ್ನೊಬ್ಬರ ಬಾಯಿಂದಾಗಿ ಕೇಳುವಂತ ಒಂದೇನೋ ಸೌಭಾಗ್ಯ ನಮಗೆ ಒದಗಿ ಬಂದು ಬರುತ್ತೆ. ಹಾಗಾಗಿ ನಮಗೆ ಆ ಗ್ರಂಥ ಗೊತ್ತಿದ್ದರೂ ಕೂಡ ಉಪದೇಶ ಮಾಡುವಂತಹ ವ್ಯಕ್ತಿಗಳಿಗೆ, ಅದನ್ನು ನಮಗೆ ತಿಳಿಸಿಕೊಡುವಂತಹ ವ್ಯಕ್ತಿಗಳಿಗೆ, ಗುರುಗಳಿಗೆ ಅದರ ವಿಶೇಷವಾದಂತಹ ಸಿದ್ಧಿ ಇದ್ದಾಗ ನಮಗೆ ಅದರಿಂದಾಗಿ ಇನ್ನಷ್ಟು ಅಪೂರ್ವ ವಿಷಯಗಳು ಗೊತ್ತಾಗುತ್ತವೆ. ಅಷ್ಟು ಮಾತ್ರ ಅಲ್ಲ, ಪುಣ್ಯವಂತೂ ಇದ್ದೇರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗೆ ಆ ಗ್ರಂಥದ ವಿಶೇಷ ಸಿದ್ಧಿ ಇರುವಂತಹ ಅಥವಾ ಆ ಗ್ರಂಥವನ್ನ ಅನೇಕ ಸಲ ಪಾಠ ಪ್ರವಚನ ಮಾಡಿರುವಂತಹ ಜ್ಞಾನಿಗಳಿಂದಾಗಿ ನಾವು ಅಧ್ಯಯನ ಮಾಡಿದಂತಹ ಗ್ರಂಥವನ್ನು ನಾವು ಇನ್ನೊಂದ್ಸಲ ಕೇಳುವಂತಹ ಭಾಗ್ಯ ಬಂದಾಗ ಸರ್ವತಃ ಬಿಡಬಾರದು ಎಂಬುದಾಗಿ ನಮಗೆ ಈ ಒಂದು ಪ್ರಸಂಗದಿಂದ ಗೊತ್ತಾಗುತ್ತೆ. ಹಾಗಾಗಿ
ವಿಶೇಷವಾದಂತಹ ಪುಣ್ಯವೂ ಬರುತ್ತೆ. ನಾವು ಅಧ್ಯಯನ ಮಾಡಿದ ಇನ್ನಷ್ಟು ದೃಢವಾಗುತ್ತೆ. ದೃಢವಾಗೋದು ಯಾವಾಗ ಅಂದ್ರೆ ಮತ್ತೆ ಮತ್ತೆ ಅದರ ಶ್ರವಣವನ್ನ ಅಧ್ಯಯನ ಮಾಡ್ತಾ ಇದ್ದಾಗ ನಾವು ತಿಳಿದಂತಹ ವಿದ್ಯೆ ಜ್ಞಾನ ಅದು ನಮಗೆ ಇನ್ನಷ್ಟು ದೃಢವಾಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಸಲ ಅಧ್ಯಯನ ಮಾಡಿದರೂ ಕೂಡ ಯಾವ ಗ್ರಂಥವು ನಮಗೆ ಪರಿಪೂರ್ಣವಾಗಿ ಆತ್ಮಸಾತ್ ಆಗೋದು ತುಂಬಾ ಕಷ್ಟ. ಹಾಗಾಗಿ ನಿರಂತರವಾಗಿ ಅದನ್ನು ಅಧ್ಯಯನ ಮಾಡ್ತಾ ಬಂದಾಗ ನಮಗೆ ಅದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಆ ಗಂಧರ್ವನು ಕೂಡ ತನಗೆ ಉಪದೇಶ ಇದ್ದರೂ ಕೂಡ ಅರ್ಜುನನ ಮೂಲಕ ಆಗ್ನೇಯಾಸ್ತ್ರದ ಉಪದೇಶವನ್ನ ಸ್ವೀಕಾರ ಮಾಡಿದ. ಮುಂದೆ ಆಧಿಕ್ಯತಃ ಸ್ವಗತ ಸಂವಿದ ಏವ ಸಾಮ್ಯೇ ನೈವೇಚ್ಛತಿ ಸ್ಮ ನಿಯಮಂ ಸ ಧನಂಜಯೋತ್ರ. ಧರ್ಮಾರ್ಥಮೇವ ಸತು ತಾಂ ಪರಿದಾಯ ತಸ್ಮೈ ಕಾಲೇನ ಸಂವಿದಮಮುಷ್ಯ ಚ ಧರ್ಮತೋಯಾ. ಪದಚ್ಛೇದ. ಆಧಿಕ್ಯತಃ ಸ್ವಗತ ಸಂವಿದಃ ಏವ ಸಾಮ್ಯೇ ನ ಏವ ಇಚ್ಛತಿ ಸ್ಮ ನಿಯಮಂ ಸಹ ಧನಂಜಯಃ ಅತ್ರ ಧರ್ಮಾರ್ಥಂ ಏವ ಸಹ ತು ತಾಂ ಪರಿದಾಯ ತಸ್ಮೈ ಕಾಲೇನ ಸಂವಿದಂ ಅಮುಷ್ಯ ಚ ಧರ್ಮತಃ ಅಯಾತ್. ಅಲ್ಲಿ ವಾಸ್ತವಿಕವಾಗಿ ಏನಾಯಿತು ಅಂತಂದ್ರೆ ಆ ಪ್ರಾರಂಭದಲ್ಲಿ ಇವನು ಹೇಳ್ತಾನೆ, ಚಿತ್ರರಥ ಎನ್ನುವಂತ ಗಂಧರ್ವ, ನೀನು ನನಗೆ ನಿನ್ನಲ್ಲಿರುವಂತಹ ಆಗ್ನೇಯಾಸ್ತ್ರನ ಉಪದೇಶ ಮಾಡು, ನಾನು ನಿನಗೆ ಗಂಧರ್ವ ವಿದ್ಯೆ ಉಪದೇಶ ಮಾಡ್ತೇನೆ ಅಂತ ಮಹಾಭಾರತದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಚಾಕ್ಷುಷಿ ವಿದ್ಯೆ ಎಂಬುದಾಗಿ ಮಹಾಭಾರತದಲ್ಲಿ ಕರೆದಿದ್ದಾರೆ. ಯಚ್ಚಕ್ಷುಷ ದ್ರಷ್ಟುಮಿಚ್ಛೇತ್ ತ್ರಿಷು ಲೋಕೇಶು ಕಿಂಚನ ತತ್ಪಶ್ಯೇತ್ ಯಾದೃಶಂ ರೂಪಂ ತಾದೃಶಂ ದ್ರಷ್ಟುಮರ್ಹತಿ ಅಂತ ಆ ಒಂದು ವಿದ್ಯೆಯ ಸ್ವರೂಪ. ಅಂದ್ರೆ ಮೂರು ಲೋಕದಲ್ಲಿ ಇರುವಂತಹ ವಸ್ತುಗಳನ್ನ, ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳನ್ನ ಯಾವ ಸಂದರ್ಭದಲ್ಲೂ ಬೇಕಾದರೂ ಕೂಡ ಅದನ್ನ ನೋಡುವಂತಹ ಒಂದು ವಿಶಿಷ್ಟ ವಿದ್ಯೆ ಅದು ಚಾಕ್ಷುಷಿ ವಿದ್ಯೆ. ತಾನು ಭೂಲೋಕದಲ್ಲಿ ಇದ್ದಾನೆ, ಸ್ವರ್ಗಲೋಕದಲ್ಲಿ ಯಾವುದೋ ಒಂದು ವಸ್ತು ಇದೆ ಅಥವಾ ಯಾವುದೋ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯನ್ನ ತಾನು ಇಲ್ಲೇ ಕುಳಿತುಕೊಂಡಲ್ಲಿಂದಲೇ ನೋಡಬಹುದು, ಅದಕ್ಕೆ ಚಾಕ್ಷುಷಿ ವಿದ್ಯೆ. ಹಾಗೆ ಪಾತಾಳದಲ್ಲಿ ಇರುವಂತಹ, ಒಟ್ಟಿನಲ್ಲಿ ಎಲ್ಲ ಕಡೆ ಇರುವಂತಹ 14 ಲೋಕದಲ್ಲಿ ಇರುವಂತಹ ವಸ್ತುಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಸೂಕ್ಷ್ಮ ದೃಷ್ಟಿಯಿಂದಾಗಿ ನೋಡುವಂತಹ ವಿದ್ಯೆಗೆ ಚಾಕ್ಷುಷಿ ವಿದ್ಯೆ ಎಂಬಾಗಿ ಕರೀತಾರೆ. ಈ ವಿದ್ಯೆ ಒಲಿಬೇಕು ಅಂತಂದ್ರೆ ಹೇಗೆ ಅಂತ ಗಂಧರ್ವನೇ ಹೇಳ್ತಾನೆ. ಏಕಪಾದೇನ ಷಣ್ಮಾಸಾನ್ ಸ್ಥಿತೋ ವಿದ್ಯಾಂ ಲಭೇದಿಮಾಂ ಅನ್ವಾದೇಕ್ಷ್ಯಾಮಹಂ ವಿದ್ಯಾಂ ಸ್ವಯಂ ತುಭ್ಯಂ ವ್ರತೆ ಕೃತೆ ಅಂತ. ಈ ಒಂದು ವ್ರತ ಒಲಿಬೇಕು ಅಂತಂದ್ರೆ, ಅಂದ್ರೆ ವಿದ್ಯೆ ಒಲಿಬೇಕು, ಅದೃಶ್ಯ ವಿದ್ಯೆ ಒಲಿಬೇಕು ಅಂತಂದ್ರೆ ಏಕಪಾದೇನ ಷಣ್ಮಾಸಾನ್ 6 ತಿಂಗಳುಗಳ ಕಾಲ
ಒಂದೇ ಕಾಲದಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ಬೇಕು ಅಂತ. 6 ತಿಂಗಳು ಒಂದೇ ಪಾದದಲ್ಲಿ ನಿಂತುಕೊಂಡು, ಕಾಲಿನಲ್ಲಿ ನಿಂತುಕೊಂಡು ತಪಸ್ಸು ಮಾಡಿದರೆ ಅವನಿಗೆ ಈ ಚಾಕ್ಷುಷಿ ವಿದ್ಯೆ, ಅದೃಶ್ಯ ವಿದ್ಯೆ ಎಂಬುದು ಒಲಿಯುತ್ತೆ. ಅಂತಹ ವಿದ್ಯೆಯನ್ನು ನಾನು ಈಗ ಉಪದೇಶ ಮಾಡ್ತೇನೆ ಎಂಬುದಾಗಿ ಆ ಗಂಧರ್ವ ಹೇಳಿ, ನಿನಗೆ ಉಪದೇಶ ಮಾಡ್ತೇನೆ ಅಂತ ಅವನಿಗೆ ಒಂದು ವಿಚಾರವನ್ನು ತಿಳಿಸ್ತಾನೆ. ಆ ರೀತಿಯಾದಂತಹ ವಿದ್ಯೆ ಅದು ಅದೃಶ್ಯ ವಿದ್ಯೆ. ಆ ಅದೃಶ್ಯ ವಿದ್ಯೆಯನ್ನ ನಾನ್ ನಿನಗೆ ಕೊಡ್ತೇನೆ, ನೀನ್ ನನಗೆ ಆಗ್ನೇಯಾಸ್ತ್ರವನ್ನು ಕೊಡುವಂತ ಗಂಧರ್ವ ಒಂದು ವಿನಿಮಯ, ಪರಸ್ಪರ ಅಂತ ಹೇಳ್ತಾನೆ. ಆವಾಗ ಅರ್ಜುನ ಹೇಳ್ತಾನೆ ಅದು ಸಾಧ್ಯ ಇಲ್ಲ ಅಂತ. ಯಾಕೆ ಅಂತಂದ್ರೆ ವಿನಿಮಯ ಅಂದ್ರೆ ಎಕ್ಸ್ಚೇಂಜ್ ಯಾವಾಗ ಆಗುತ್ತೆ ಅಂತಂದ್ರೆ ಆ ಎರಡು ವಸ್ತುಗಳು ಅಥವಾ ಎರಡು ವಿದ್ಯೆಗಳು ಸಮಾನವಾಗಿ ಇದ್ರೆ ವಿನಿಮಯ ಸಾಧ್ಯ. ನಾವೀಗ ಯಾವ್ದೋ ಒಂದು ಅಂಗಡಿ ಹೋಗಿ 50 ರೂಪಾಯಿ ಕೊಟ್ಟು 100 ರೂಪಾಯಿ ಇರೋ ಐಟಮ್ ಕೊಡೋದ್ರೆ ಕೊಡೋಲ್ಲ ಅವರು. ಯಾಕೆ? ಅದಕ್ಕಿದಕ್ಕೂ ಸಾಮ್ಯತೆ ಇಲ್ಲ. 50 ರೂಪಾಯಿ ಕೊಟ್ರೆ 50 ರೂಪಾಯಿ ಐಟಮ್ಮೇ ಕೊಡ್ತಾನೆ. ಹಾಗೆ ಇಲ್ಲಿ ಆ ಪರಸ್ಪರ ವಿದ್ಯೆ, ಆಗ್ನೇಯಾಸ್ತ್ರ ಮತ್ತು ಅದೃಶ್ಯ ವಿದ್ಯೆ ಎರಡು ಕೂಡ ಈಕ್ವಲ್ ಅಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಸ್ವಗತ ಸಂವಿಧ ಆಧಿಕ್ಯತಃ, ಸ್ವಗತ ಸಂವಿಧ ತನ್ನಲ್ಲಿರುವಂತಹ ಜ್ಞಾನ ಅರ್ಥಾತ್ ಆಗ್ನೇಯಾಸ್ತ್ರದ ಜ್ಞಾನ ಅದು ಆಧಿಕ್ಯತಃ ಆ ಅದೃಶ್ಯ ವಿದ್ಯೆಗಂತಲೂ ಕೂಡ ಶ್ರೇಷ್ಠವಾಗಿದೆ. ಹಾಗಾಗಿ ಸಾಮ್ಯ ಏವ, ಎರಡಕ್ಕೂ ಸಮಾನತೆ, ಈಕ್ವಾಲಿಟಿ ಇದ್ರೆ ಆವಾಗ ಮಾತ್ರ ಆ ವಿನಿಮಯ ಸಾಧ್ಯ, ಎಕ್ಸ್ಚೇಂಜ್ ಸಾಧ್ಯ. ಇಲ್ಲಿ ಅದೃಶ್ಯ ವಿದ್ಯೆ ಕಡಿಮೆ ವಿದ್ಯೆ, ಯಾವ ಆಗ್ನೇಯಾಸ್ತ್ರ ಅದು ಶ್ರೇಷ್ಠವಾದಂತಹ ವಿದ್ಯೆ. ಹಾಗಾಗಿ ಧನಂಜಯ ನಿಯಮಂ ನೈವ ಇಚ್ಛತಿ. ಈ ಅರ್ಜುನ ಮಾಡಿದ, ನನಗೆ ಈ ರೂಲ್ಸ್ ಬೇಡ ಅಂತ, ನಾನ್ ನಿನಗೆ ಇದನ್ ಕೊಡ್ತೇನೆ, ನಿನಗೆ ಇದನ್ ಕೊಡುವಂತ ಈ ರೂಲ್ಸ್ ಬೇಡ, ನಾನ್ ನಿನಗೆ ಅವಶ್ಯವಾಗಿ ಆಗ್ನೇಯಾಸ್ತ್ರದ ಉಪದೇಶ ಮಾಡೇ ಮಾಡ್ತೇನೆ, ಆದ್ರೆ ಇವಾಗ ನನಗೆ ಈ ವಿದ್ಯೆ ಬೇಡ ಅಂತ ಅದನ್ನ ನಿರಾಕರಣೆ ಮಾಡ್ತಾನೆ. ಯಾಕೆ ಅಂದ್ರೆ ಯಾಕೆ ಒಪ್ಕೊಳ್ಳಿಲ್ಲ ಅನ್ನೋತಂದ್ರೆ ಅದು ಈಕ್ವಾಲಿಟಿ ಇದ್ರಾಗ ಮಾತ್ರ ಎಕ್ಸ್ಚೇಂಜ್ ಸಾಧ್ಯ, ಈಕ್ವಾಲಿಟಿ ಅನ್ನೋದಿಲ್ಲ. ಹಾಗಾಗಿ ಈ ಒಂದು ಎಕ್ಸ್ಚೇಂಜ್ ಬೇಡ ಅಂತ ಅರ್ಜುನ ಅದನ್ನ ಈಗ ನಿರಾಕರಣೆ ಮಾಡ್ತಾನೆ. ಮುಂದೆ ಸ್ವೀಕಾರ ಮಾಡ್ತಾನೆ, ಈಗ ಅದರ ವಿನಿಮಯ ಬೇಡ ಎಂಬುದಾದ ಉದ್ದೇಶದಿಂದಾಗಿ ಅವನು ಬೇಡ ಅಂತ ಹೇಳ್ತಾನೆ. ಹಾಗಿದ್ದರೂ ಕೂಡ ತಾನು ಆಗ್ನೇಯಾಸ್ತ್ರವನ್ನ ಅವನಿಗೆ ಉಪದೇಶ ಮಾಡಿದ. ಹೇಗೆ ಮಾಡಿದ ಅಂತಂದ್ರೆ ಧರ್ಮ ಅರ್ಥಮೇವ, ಅಸ್ತ್ರವನ್ನು ಬೇಡಿ ಬಂದಂತಹ ಯೋಗ್ಯ ವ್ಯಕ್ತಿಗಳಿಗೆ ಅಸ್ತ್ರೋಪದೇಶವನ್ನ ಮಾಡುವುದು ಒಬ್ಬ ಅಸ್ತ್ರಜ್ಞಾನಿಯ ಕರ್ತವ್ಯ. ಅಸ್ತ್ರಜ್ಞಾನಿಯಾಗಲಿ ತತ್ವಜ್ಞಾನಿಯಾಗಲಿ ಯಾರೇ ಆಗಲಿ, ಯೋಗ್ಯ ವ್ಯಕ್ತಿ ಬಂದು ಕೇಳಿದಾಗ ಅವಶ್ಯವಾಗಿ ಅವನಿಗೆ ಜ್ಞಾನದ ಉಪದೇಶ, ಅಸ್ತ್ರಜ್ಞಾನಿ ಅಸ್ತ್ರದ ಉಪದೇಶವನ್ನ ಮಾಡಬೇಕು. ಹಾಗಾಗಿ ಅದು ಎಂತಹ ಕಾರ್ಯ? ಧರ್ಮ ಕಾರ್ಯ. ಹಾಗಾಗಿ ಧರ್ಮಾರ್ಥಮೇವ ಸತುತಾಂ ಪರಿದಾಯ ತಸ್ಮೈ, ಧರ್ಮಕ್ಕೋಸ್ಕರ, ಪುಣ್ಯ, ಇದು ಪುಣ್ಯದ ಕಾರ್ಯ, ಧರ್ಮದ ಕಾರ್ಯ ಅಂತ ಅರ್ಜುನ ತಾನೇ ಮಾಡಿದ ಆ ಒಂದು ಆಗ್ನೇಯಾಸ್ತ್ರದ ಉಪದೇಶವನ್ನ ಆ ಒಂದು ಚಿತ್ರರಥ ಗಂಧರ್ವನಿಗೆ, ಅಂಗಾರ ವರ್ಣನಿಗೆ ಮಾಡ್ತಾ ಇದ್ದಾನೆ. ಮುಂದೆ ಅವನೇನ್ ಮಾಡಿದ, ಕಾಲೇನ ಸ್ವಲ್ಪ ಸಮಯ ಕಳೆದ ಮೇಲೆ ಮುಂದೆ ಅರ್ಜುನ ತಾನೇನ್ ಮಾಡ್ತಾನೆ, ಆ ಚಿತ್ರರಥನಿಂದಾಗಿ ಅಮುಷ್ಯ ಸಂವಿಧಂ ಧರ್ಮತಃ ಅಯತ್, ಅವನಲ್ಲಿರುವಂತಹ ಆ ವಿದ್ಯೆಯನ್ನ, ಸಂವಿತ್ ಅಂದ್ರೆ ಜ್ಞಾನ ವಿದ್ಯೆ ಅಂತ ಕರೀತಾರೆ, ಅವನಲ್ಲಿರುವಂತಹ ಅದೃಶ್ಯ ವಿದ್ಯೆಯನ್ನು ತಾನು ಕೂಡ ಧರ್ಮ ಅರ್ಥ, ಅಲ್ಲೂ ಕೂಡ ಎಕ್ಸ್ಚೇಂಜ್ ಅನ್ನೋದಿಲ್ಲ. ತಾನು ಈಗ ಉಪದೇಶ ಮಾಡಿದ್ದು ಕೂಡ ಪುಣ್ಯಕ್ಕೋಸ್ಕರ, ಧರ್ಮ ಕಾರ್ಯ ಅಂತ. ಮುಂದೆ ತಾನು ಅದನ್ನ ಉಪದೇಶ ವಾಪಸ್ ಪಡಿಬೇಕಾದ್ರೂ ಕೂಡ, ಅದೃಶ್ಯ ವಿದ್ಯೆಯನ್ನ ಚಿತ್ರರಥ ಗಂಧರ್ವನಿಂದಾಗಿ ಪಡಿಬೇಕಾದ್ರೂ ಕೂಡ ಅಲ್ಲೂ ಕೂಡ ಉದ್ದೇಶ ಏನು? ಧರ್ಮ ಅಂತ ಅಷ್ಟೇ, ಪುಣ್ಯ ಅಂತ ಅಷ್ಟೇ. ಅಲ್ಲೂ ಕೂಡ ನಾನು ಕೊಟ್ಟಿದ್ದೇನೆ ಹಿಂದೆ, ಅದಕ್ಕಿದು ಎಕ್ಸ್ಚೇಂಜ್ ರೂಪ ಅಂತ ಯಾವ ಭಾವನೆ ಇಲ್ಲ. ಧರ್ಮಾರ್ಥಮೇವ, ಧರ್ಮಾರ್ಥವಾಗಿಯೇನೆ ಇಬ್ಬರು ಕೂಡ ಪರಸ್ಪರ ವಿದ್ಯೋಪದೇಶವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಚಿತ್ರರಥ ಗಂಧರ್ವ ಅರ್ಜುನನಿಗೆ ಸೋತು ಅವನಿಂದಾಗಿ ಆಗ್ನೇಯಾಸ್ತ್ರದ ಉಪದೇಶವನ್ನ ಸ್ವೀಕಾರ ಮಾಡಿದ. ಮುಂದೆ ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾ ಕಥಿತ್ವಾ ಧೌಮ್ಯಸ್ಯ ಸಂಗ್ರಹಣಮಾಹ
ಪುರೋಹಿತತ್ವೇ. ದಾಸ್ಯಾಮಿ ದಿವ್ಯ ತುರಗಾನಿತಿ. ಸೋರ್ಜುನಾಯ ವಾಚಂ ನಿಗದ್ಯ ದಿವಂ ಆರುಹದಪ್ಯಗುಸ್ತೆ. ಪದಚ್ಛೇದ. ಪಾರ್ಥೇನ ಸಹ ಅಪಿ ಬಹುಲಾಹ ಚ ಕಥಾಃ ಕಥಿತ್ವ ಧೌಮ್ಯಸ್ಯ ಸಂಗ್ರಹಣಂ ಆಹ ಪುರೋಹಿತತ್ವೇ ದಾಸ್ಯಾಮಿ ದಿವ್ಯತುರಗಾನ್ ಇತಿ ಸಹ ಅರ್ಜುನಾಯ ವಾಚಂ ನಿಗದ್ಯ ದಿವಂ ಆರುಹತ್ ಅಪಿ ಅಗುಹು ತೇ. ಈ ಸಂದರ್ಭದಲ್ಲಿ ಏನಾಯಿತು? ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾ ಕಥಿತ್ವ. ಅರ್ಜುನ ಮತ್ತು ಗಂಧರ್ವ ಅವರಿಬ್ಬರು ಕೂಡ ಅನೇಕ ಹೊತ್ತುಗಳ ಸಂದರ್ಭ ಪರಸ್ಪರ ಸಂಭಾಷಣೆ ಮಾತುಕತೆಯನ್ನು ನಡೆಸ್ತಾರೆ. ಅನೇಕ ರೀತಿಯಾದಂತಹ ಒಂದು ವಿಚಾರ ವಿನಿಮಯವನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಗಂಧರ್ವ ಅರ್ಜುನನಿಗೆ ಅನೇಕ ಕಥೆಗಳನ್ನ ಹೇಳ್ತಾನೆ. ಅದು ತಾಪತ್ಯಾಖ್ಯಾನ, ವಸಿಷ್ಠಾಖ್ಯಾನ ಅಂತೆಲ್ಲ ಅನೇಕ ಆಖ್ಯಾನಗಳನ್ನ, ಚಿಕ್ಕ ಚಿಕ್ಕ ಕಥೆಗಳನ್ನ ಹೇಳ್ತಾ ಬರ್ತಾನೆ. ಆ ಸಂದರ್ಭದಲ್ಲಿ ತಾಪತ್ಯಾಖ್ಯಾನ ಅಂತಂದ್ರೆ ಅರ್ಜುನನಿಗೆ ಅನೇಕ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಹಾಗೆ ಹಾಗೆ ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾನೆ ಗಂಧರ್ವ. ನಹಿ ಕೇವಲ ಶೌರ್ಯೇಣ ತಾಪತ್ಯಾಭಿಜನೇನ ಚ ಜಯೇದ್ ಬ್ರಾಹ್ಮಣ ಕಶ್ಚಿತ್ ಭೂವಿ ಭೂಮಿಪತಿ ಕ್ವಚಿತ್ ಅಂತ. ಒಬ್ಬ ರಾಜ ಕೇವಲ ತನ್ನ ಪರಾಕ್ರಮದಿಂದಾಗಿ ಯಾವತ್ತೂ ಕೂಡ ಎಲ್ಲರನ್ನೂ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತ ಒಂದೇನೋ ಮಾತಾಡ್ತಾ ಇರ್ತಾನೆ. ಆವಾಗ ಅರ್ಜುನನನ್ನ ಆ ಬ್ರಾಹ್ಮಣ ಚಿತ್ರರಥ ಗಂಧರ್ವ ತಾಪತ್ಯ ಎನ್ನುವಂತ ಶಬ್ದದಿಂದ ಕರೀತಾನೆ. ಇಲ್ಲಿಯ ತನಕ ಅರ್ಜುನನನ್ನ ಅರ್ಜುನ ಅಥವಾ ಧನಂಜಯ ಅಂತ ಕರೀತಾ ಇದ್ದ ಆ ಚಿತ್ರರಥ ಗಂಧರ್ವ. ಆದರೆ ಇದ್ದಕ್ಕಿದ್ದಂತೆ ಸಡನ್ ಆಗಿ ಅವನನ್ನ ತಾಪತ್ಯ ಅಂತ ಕರೆದು ಬಿಡ್ತಾನೆ. ತಾಪತ್ಯ ಅಂತ ಕರೆದ ತಕ್ಷಣ ಅರ್ಜುನನಿಗೆ ಕಸಿವಿಸಿ ಆಗ್ಬಿಡುತ್ತೆ. ತಾಪತ್ಯ ಅನ್ನೋದು ನನ್ನ ಹೆಸರು ಅಲ್ಲ, ನನ್ನ ಹಿರಿಯರ ಹೆಸರು ಅಲ್ಲ, ಇದ್ದಕ್ಕಿದ್ದಂತೆ ಈ ವ್ಯಕ್ತಿ ನನ್ನನ್ನು ಯಾಕೆ ತಾಪತ್ಯ ಅಂತ ಕರೆದ ಅಂತ ಆಶ್ಚರ್ಯ ಆಗ್ಬಿಡುತ್ತೆ. ಮಾತೆಲ್ಲ ಮುಗಿದ್ಮೇಲೆ ಅರ್ಜುನ ಕೇಳ್ತಾನೆ, ಸರಿ ನೀ ಹೇಳಿದ್ದು ವಿಚಾರಗಳೆಲ್ಲ ಸರಿ ಇದ್ದಾವೆ, ಆದ್ರೆ ನನ್ನನ್ ಯಾಕೆ ತಾಪತ್ಯ ಅಂತ ಸಂಬೋಧನೆ ಮಾಡಿದ್ಯಾ ಅಂತ ಕೇಳ್ತಾನೆ. ಆವಾಗ ಆ ಗಂಧರ್ವ ಆ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ನಾವಿವತ್ತು ಪಾಂಡವರ ಆ ವಂಶವನ್ನ ಕುರುವಂಶ ಅಂತ ಕರಿತೇವೆ. ಆ ಕುರುವಿನ ತಾಯಿಯ ಹೆಸರು ತಪತಿ ಅಂತ. ಅವನು ಸಾಕ್ಷಾತ್ ಸೂರ್ಯನ ಮಗಳು. ಚಂದ್ರವಂಶದ ಒಬ್ಬ ರಾಜ ಸಂವರ್ಣ ಅಂತ. ಹೀಗೆ ಸಂವರ್ಣ ಮತ್ತು ತಪತಿ ಇಬ್ಬರು ಕೂಡ ಮದುವೆ ಆಗ್ತಾರೆ. ಮದುವೆ ಆದಾಗ ಏನಾಗುತ್ತೆ, ಈ ಸಂವರ್ಣ ರಾಜನಿಗೆ ರಾಜ್ಯಭಾರ ಸಾಕು ಅಂತ ಅನಿಸಿ ತನ್ನ ರಾಜ್ಯಭಾರದ ಇಡೀ ಜವಾಬ್ದಾರಿಯನ್ನ ಮಂತ್ರಿಗಳ ಮೇಲೆ ಇಟ್ಟು ತಾನು ಕಾಡಿಗೆ ಹೋಗ್ಬಿಡ್ತಾನೆ, ಹೆಂಡತಿಯ ಜೊತೆ ವಿಹಾರ ಮಾಡ್ಲಿಕ್ಕೆ ಹೋಗ್ಬಿಡ್ತಾನೆ. ಆವಾಗ ಆ ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ ತಾಂಡವಾಡ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಎಲ್ಲ ಋಷಿಮುನಿಗಳು ಕೂಡ ಬಂದು ಹೇಳ್ತಾರೆ, ನೋಡಿ ರಾಜ ಕಾಲಸ್ಯ ಕಾರಣಂ ಅಂತ, ರಾಜ ಸರಿಯಾಗಿದ್ರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಸರಿಯಾಗುತ್ತೆ. ನಿಮ್ಮ ರಾಜನಾದಂತಹ ಸಂವರ್ಣ ರಾಜ ಎಲ್ಲವನ್ನು ಕೂಡ ನಿಮ್ಮ ಮೇಲೆ ಇತ್ತು, ಮಂತ್ರಿಗಳ ಮೇಲೆ ಜವಾಬ್ದಾರಿಯನ್ನು ಬಿಟ್ಟು ತಾನು ಆರಾಮಾಗಿ ಕಾಡಿಗೆ ಹೋಗಿ ವಿಹಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಸಂವರ್ಣ ರಾಜನನ್ನ ರಾಜ್ಯಕ್ಕೆ ಪುನಃ ವಾಪಸ್ ಕರೆಸಿ ರಾಜ್ಯಭಾರ ಮಾಡಿಸಿ ಆವಾಗ ಮತ್ತೆ ಉತ್ತಮ ಮಳೆ ಬೆಳೆ ಆಗುತ್ತೆ ಎಂಬುದಾಗಿ ಹೇಳ್ತಾನೆ. ಜ್ಯೋತಿಷಿಗಳು ಹೇಳ್ತಾರೆ.
ಋಷಿ ಮುನಿಗಳು. ಆವಾಗ ಆ ಎಲ್ಲ ಮಂತ್ರಿಗಳು, ರಾಜ್ಯದ ಜನತೆ ಎಲ್ಲರೂ ಕೂಡ ಕಾಡಿಗೆ ಹೋಗಿ ಅಲ್ಲಿ ಆ ರಾಜನನ್ನ ಪುನಃ ತಮ್ಮ ರಾಜ್ಯಕ್ಕೆ ವಾಪಸ್ ಕರೆದುಕೊಂಡು ಬರ್ತಾರೆ. ಆವಾಗ ಮತ್ತೆ ಅವರಿಗೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತೆಲ್ಲ ಬರುತ್ತೆ. ಆ ಸಂದರ್ಭದಲ್ಲಿ ಆ ತಪತಿ ಮತ್ತು ಸಂವರ್ಣ ರಾಜನ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ಕುರು ಅಂತ. ಆ ಕುರು ಎನ್ನುವಂತಹ ರಾಜ ಯಜ್ಞ ಮಾಡಿದಂತಹ ಸ್ಥಳವೇನೆ ಇಂದಿನ ಕುರುಕ್ಷೇತ್ರ. ಮುಂದೆ ಆ ಒಂದು ಆ ವಂಶದಲ್ಲಿ ಹಸ್ತಿ ಎನ್ನುವಂತ ರಾಜ ಬರ್ತಾನೆ. ಅವನು ನಿರ್ಮಾಣ ಮಾಡಿದಂತಹ ಒಂದು ನಗರವೇನೆ ಹಸ್ತಿನಾವತಿ ಅಂತ. ಈ ರೀತಿಯಾಗಿ ಕಥೆ ಎಲ್ಲ ಬರುತ್ತೆ. ಅದಕ್ಕೆ ತಾಪತ್ಯಾಖ್ಯಾನ ಎಂಬುದಾಗಿ ಹೆಸರು. ಇಷ್ಟು ಕಥೆಯನ್ನು ಹೇಳಿ ಆ ಚಿತ್ರರಥ ಹೇಳ್ತಾನೆ, ನಾನು ನಿನ್ನನ್ನ ತಾಪತ್ಯ ಅಂತ ಕರೆದಿದ್ದು ಯಾಕೆ ಅಂತಂದ್ರೆ, ನಿಮ್ಮ ವಂಶದ ಮೂಲ ಪುರುಷನಾದಂತಹ ಕುರುವಿನ ತಾಯಿ ತಪತಿ ಅಂತ. ಹಾಗಾಗಿ ನೀವೆಲ್ಲರೂ ಕೂಡ ಅವರ ಸಂತಾನ. ಹಾಗಾಗಿ ನಿನ್ನನ್ನ ತಾಪತ್ಯ ಅಂತ ಕರೆದೆ ಅಂತ ಹೇಳ್ತಾನೆ. ಅರ್ಜುನಿಗೆ ಯಾವುದು ಕೂಡ ಗೊತ್ತೇ ಇರೋದಿಲ್ಲ. ಸಾಮಾನ್ಯ ಅಂದ್ರೆ ಸುಮಾರು 20-25 ತಲೆಮಾರಿ ಹಿಂದಿನ ಕಥೆಯನ್ನ ಚಿತ್ರರಥ ಹೇಳ್ತಾನೆ. ಸಾಮಾನ್ಯ ನಮಗೂ ಅಷ್ಟೇ, ನಮ್ಮೊಂದು 3 ತಲೆ ಗೊತ್ತಿರುತ್ತೆ, ಜಾಸ್ತಿ 4 ತಲೆ ಹೆಸರು ಗೊತ್ತಿರುತ್ತೆ. ಅದು ಕೂಡ ಸಾಧ್ಯ ಕಷ್ಟ. ಇನ್ನು 10-20 ತಲೆ ಹೋಗ್ಬಿಟ್ಟು ನಮ್ಗೆ ಯಾವತ್ತೂ ಗೊತ್ತೇ ಇರೋದಿಲ್ಲ, ಏನು ಗೊತ್ತಿರೋದಿಲ್ಲ, ಅವರ ಕಾಲ ಗೊತ್ತಿರೋದಿಲ್ಲ, ಹೆಸರು ಗೊತ್ತಿರೋದಿಲ್ಲ, ಏನು ಗೊತ್ತಿರೋದಿಲ್ಲ, ನಮ್ಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಅರ್ಜುನನಿಗೆ ಕೂಡ ಸಹಜವಾಗಿ ತನ್ನ 20-25 ತಲೆಮಾರಿನ ಹಿಂದಿನ ಆ ಒಂದು ಹಿನ್ನೆಲೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ತಾಪತ್ಯ ಅಂತ ಕರೆದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು. ಯಾಕೆ ಕರಿತಿದ್ದೀನಿ ನನ್ನನ್ನ ತಾಪತ್ಯ ಅಂತ, ನನಗೆ ಯಾಕೆ ತಾಪತ್ಯ ಅಂತ ಹೆಸರು ಅಂತ ಕೇಳಿದಾಗ, ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಆ ಚಿತ್ರರಥ ಎನ್ನುವಂತಹ ಗಂಧರ್ವ, ನೀನು ಯಾಕೆ ತಾಪತ್ಯ, ತಪತಿ ಅಂದ್ರೆ ಯಾರು, ನಿನ್ನ ವಂಶದ ಮೂಲ ಪುರುಷನಾದಂತಹ ಕುರುವಿನ ತಾಯಿ ಅಂತ ಎಲ್ಲ ಸಮಗ್ರವಾದಂತಹ ಕಥೆಯನ್ನು ಕೂಡ ಅವನಿಗೆ ತಿಳಿಸ್ತಾನೆ. ಹೀಗೆ ಅದು ಒಂದು ಕಥೆ ಮಾತ್ರ ಅಲ್ಲ, ಬಹುಲಾಶ್ಚ ಕಥಾಶ್ಚ ಶ್ರುತ್ವ, ಅನೇಕ ರೀತಿಯಾದಂತಹ ಒಂದು ಉಪಾಖ್ಯಾನಗಳು ಅವರಿಬ್ಬರ ಸಂವಾದದಲ್ಲಿ ಬರ್ತಾವೆ. ಈ ರೀತಿಯಾಗಿ ಪರಸ್ಪರ ಸಂಭಾಷಣೆ ಆಗುತ್ತೆ. ಆಮೇಲೆ ಒಂದು ಮಾತನ್ನು ಹೇಳ್ತಾನೆ, ನೋಡಿ ನಾನ್ ನಿಮ್ಮನ್ನ ಆಕ್ರಮಣ ಮಾಡಿದೆ ನಿಮ್ಮ ಮೇಲೆ. ಗಂಧರ್ವ ಹೇಳ್ತಾ ಇರೋದು ಯಾಕೆ ಮಾಡಿದೆ ಅಂದ್ರೆ, ನಿಮ್ಮ ಜೊತೆ ಯಾರು ಕೂಡ ಬ್ರಾಹ್ಮಣರಿಲ್ಲ ಅಂತ. ನಿಮ್ಮ ಜೊತೆ ಒಬ್ಬ ಬ್ರಾಹ್ಮಣರಿದ್ದಿದ್ದರೆ, ಜ್ಞಾನಿಗಳು ಪುರೋಹಿತರು ಇದ್ದಿದ್ರೆ ನಾನ್ ನಿಮ್ಮ ಮೇಲೆ ಆಕ್ರಮಣ ಮಾಡುವಂತಹ ಧೈರ್ಯವನ್ನೇ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನೀವು ಮೊದಲು ಏನ್ ಮಾಡಬೇಕು ಅಂತಂದ್ರೆ, ಪುರೋಹಿತತ್ವೇ, ಒಬ್ಬರನ್ನ ಪುರೋಹಿತರನ್ನಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾನೆ ಚಿತ್ರರಥ. ಸರಿ, ಪುರೋಹಿತರು ಯಾರು ನೀನೇ ಹೇಳ್ಬಿಡು ಅಂತ ಅವನು ಕೇಳ್ತಾನೆ, ಅರ್ಜುನ ಕೇಳ್ತಾನೆ. ಆವಾಗ ಧೌಮ್ಯಸ್ಯ ಸಂಗ್ರಹಣ ಮಾವ, ಧೌಮ್ಯಾಚಾರ್ಯರಂತ ಒಬ್ಬರಿದ್ದಾರೆ, ಅವರನ್ನ ನೀವು ಪುರೋಹಿತರನ್ನಾಗಿ ಸ್ವೀಕಾರ ಮಾಡಿ ಎಂಬುದಾಗಿ ಹೇಳಿದಾಗ ಅವರನ್ನ ಪುರೋಹಿತರನ್ನಾಗಿ ಸ್ವೀಕಾರ ಮಾಡ್ತಾರೆ. ಈ ರೀತಿಯಾಗಿ ಆಯ್ತು. ಅದಾದ ಮೇಲೆ ಸರಿ, ನಾನು ನಿನಗೆ ಏನಾದ್ರು ಕೊಡ್ಲೇಬೇಕು, ನನಗೆ ನೀನು ಮಂತ್ರೋಪದೇಶ ಮಾಡಿದೀಯ ಅಂತ ತುಂಬಾ ಒತ್ತಾಯ ಮಾಡಿದಾಗ ಅವನೇನ್ ಮಾಡ್ತಾನೆ, ನನಗೆ ಈಗಲೂ ಕೂಡ ಬೇಡ ಎಂಬುದಾಗಿ ಹೇಳ್ತಾನೆ. ಆವಾಗ ಅವನು ಒಂದು ಮಾತು ಕೊಡ್ತಾನೆ, ಯಾರು ಚಿತ್ರರಥ ಎನ್ನುವಂತ ಗಂಧರ್ವ, ನಾನು ನಿನಗೆ ದಿವ್ಯ ತುರಗಾನ್ ದಾಸ್ಯಾಮಿ. ಮುಂದೆ ತುರಗ ಅಂದ್ರೆ ಕುದುರೆಗಳು, ನಿನಗೆ ಮುಂದೆ ನಾನು ಉತ್ತಮವಾದಂತಹ ಕುದುರೆಗಳನ್ನ, ದೇವಲೋಕದ ಕುದುರೆಗಳನ್ನ ನಿನಗೆ ಮುಂದೆ ಕೊಡ್ತೇನೆ ಎಂಬುದಾಗಿ ಅರ್ಜುನನಿಗೆ ಒಂದು ಮಾತನ್ನ ಕೊಟ್ಟು ತಾನೇನ್ ಮಾಡಿದ, ದಿವಂ ಆರೋಹತು, ತನ್ನ ಲೋಕವಾದಂತಹ ಅಂತರಿಕ್ಷ ಲೋಕಕ್ಕೆ ತೆರಳಿದ. ಹೀಗೆ ಚಿತ್ರರಥ ಎನ್ನುವಂತ ಗಂಧರ್ವ ಅರ್ಜುನನ ಮೇಲೆ ಆಕ್ರಮಣವನ್ನ, ಪಾಂಡವರ ಮೇಲೆ ಆಕ್ರಮಣವನ್ನ ಮಾಡ್ಲಿಕ್ಕೆ ಬಂದು ಸೋತು ಮೈಸುಟ್ಟುಕೊಂಡು ಅರ್ಜುನನ ಮೂಲಕ ಆಗ್ನೇಯಾಸ್ತ್ರದ ಉಪದೇಶವನ್ನು ಪಡೆದುಕೊಂಡು ಅನೇಕ ಉಪಾಖ್ಯಾನಗಳ ಉಪದೇಶವನ್ನು ಕೂಡ ಮಾಡ್ತಾನೆ. ಹೀಗೆ ತಾನು ಅಂತರಿಕ್ಷಕ್ಕೆ ಹೋದ. ಮುಂದೆ ಆ ಪಾಂಡವರವರೇ ಮಾಡಿದ್ರು, ತೇಪಿ ಅಗುಹು, ಅಗುಹು ಅಂದ್ರೆ ಮುಂದೆ ಹೋದು, ನಡೆದರು ಅಂತ. ಅವರು ಕೂಡ ಮುಂದೆ ತಮ್ಮ ನಡಿಗೆಯನ್ನ ಪಾಂಚಾಲ ನಗರದ ಕಡೆಗೆ ತಮ್ಮ ನಡಿಗೆಯನ್ನ ಮುಂದುವರಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಚೈತ್ರರಥ ಉಪಾಖ್ಯಾನ ಎಂಬುದು ಮುಗಿಯುತ್ತೆ. ಮುಂದೆ ಅವರು ಧೌಮ್ಯಾಚಾರ್ಯರ ಹತ್ರ ಹೋಗಿ ಅವರನ್ನ ಪುರೋಹಿತರನ್ನಾಗಿ ಸ್ವೀಕಾರ ಮಾಡ್ತಾರೆ. ಆ ರೀತಿಯಾಗಿ ಸ್ವೀಕಾರ ಮಾಡಿ ಮತ್ತೆ ಮುಂದೆ ದ್ರೌಪದಿ ಸ್ವಯಂವರದ ಒಂದು ಸ್ಥಳಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಆ ಒಂದು ಚಿಂತನೆಯನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ.